ಫ್ರೆಂಡ್ಸ್, ನವೆಂಬರ್ 17 ಮತ್ತು 18ರ ನವೋದಯ ಫೌಂಡೇಶನ್ ಅರ್ಪಿಸುವ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಮೈಸೂರಿನ ನಮ್ಮ ನವೋಪ್ರಮತಿ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಸರ್ವಿಸಸ್ನ ಕಾಂಟ್ಯಾಕ್ಟ್ ನಂಬರನ್ನು ಈ ಕೆಳಗೆ ನೀಡಲಾಗಿದೆ. ಯಾವುದೇ ಮಾಹಿತಿಗಾಗಿ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಹಿಂದಿನ ನಮ್ಮ ಸಂಚಿಕೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಿದಂಥವರ ಹೆಸರುಗಳನ್ನು ಅನೌನ್ಸ್ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ವಿ. ಸರಿಯಾದ ಉತ್ತರಗಳನ್ನು ರಮ್ಯಾ ಅವರು ನೀಡಿದ್ದಾರೆ. ತಮಗೆ ಅಭಿನಂದನೆಗಳು. ನಮ್ಮ ಮೊದಲ ಆರ್ಟಿಕಲ್ NRC ಓನ್ಲಿ 1032 ಡೌಟ್ಫುಲ್ ಕೇಸಸ್ ರೆಫರ್ಡ್ ಫಾರ್ ರಿವ್ಯೂ ಅನ್ನುವಂಥದ್ದು. ಇಲ್ಲಿ ನಾವು NRCಯ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನವನ್ನು ಮಾಡೋಣ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಮುಖ್ಯವಾಗಿ ಇಲ್ಲಿ NRCಯ ಫೈನಲ್ ಡ್ರಾಫ್ಟನ್ನು ಆಗಸ್ಟ್ 2019ರಲ್ಲಿ ರಿಲೀಸ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ 19 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಎಕ್ಸ್ಕ್ಲೂಡ್ ಮಾಡಲಾಗಿತ್ತು. 3.3 ಕ್ರೋರ್ ಅಪ್ಲಿಕೆಂಟ್ಸ್ಗಳ ಪೈಕಿ 19 ಲಕ್ಷದಷ್ಟು ಮಂದಿಯನ್ನು ಎಕ್ಸ್ಕ್ಲೂಡ್ ಮಾಡಲಾಗಿತ್ತು ಅಪ್ಡೇಟೆಡ್ ಡ್ರಾಫ್ಟ್ನಲ್ಲಿ. ಆದರೆ ಈಗಿರ್ತಕ್ಕಂಥ ಫೈನಲ್ ಡ್ರಾಫ್ಟ್ನಲ್ಲಿ ಕೇವಲ 1032 ಡೌಟ್ಫುಲ್ ಕೇಸಸ್ಗಳಿವೆ. ಅವನ್ನು ಡಿಸ್ಟ್ರಿಕ್ಟ್ ಕಮಿಷನರ್ಗೆ ರೆಫರ್ ಮಾಡಲಾಗಿದೆ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NRCಯ ಬಗ್ಗೆ ವಿಸ್ತೃತವಾಗಿ ನಾವು ತಿಳ್ಕೊಳ್ಳೋಣ. NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನುವಂಥದ್ದು ಒಂದು ಅಫಿಷಿಯಲ್ ರೆಕಾರ್ಡ್ ಆಗಿರುತ್ತೆ. ಭಾರತದ ಲೀಗಲ್ ಸಿಟಿಸನ್ಸ್ ಅಂತ ಹೇಳಿ ಗುರುತಿಸೋದಕ್ಕೆ 1955ರ ಸಿಟಿಸನ್ಶಿಪ್ ಆಕ್ಟ್ನ ಪ್ರಕಾರ ಭಾರತದ ನಾಗರಿಕರು ಅಂತೇಳಿ ಯಾರನ್ನೆಲ್ಲ ಗುರುತಿಸ್ತೇವೆ ಅವರ ಡೆಮೋಗ್ರಫಿಕ್ ಇನ್ಫಾರ್ಮೇಶನ್ ಅನ್ನ NRC ಅನ್ನುವಂಥದ್ದು ಹೊಂದಿರುತ್ತೆ. ಈ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನ ಮೊದಲ ಬಾರಿಗೆ 1951ರ ಸೆನ್ಸಸ್ ಆಫ್ ಇಂಡಿಯಾ ಸೆನ್ಸಸ್ ಜರುಗಿದ ನಂತರದಲ್ಲಿ ಇದನ್ನ ಮೊದಲ ಬಾರಿಗೆ ಪ್ರಿಪೇರ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಇದುವರೆಗೂ ಇದನ್ನ ಅಪ್ಡೇಟ್ ಮಾಡಿಲ್ಲ, ಇಂದೀಕರಣಗೊಳಿಸಿಲ್ಲದೆ ಇರ್ತಕ್ಕಂಥ. ಆದರೆ ಕೇವಲ ಅಸ್ಸಾಂನಲ್ಲಿ ಮಾತ್ರವೇ ಈ ರೀತಿ ಇದರ ಒಂದು ಅಪ್ಡೇಷನ್ ಅನ್ನುವಂಥದ್ದು ಜರುಗ್ತಾ ಇದೆ. ಯಾತಕ್ಕೆ ಅಂತ ಅಂದ್ರೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಅನ್ನು ಹೊರಡಿಸುತ್ತೆ. ಸಿಟಿಸನ್ಶಿಪ್ ಆಕ್ಟ್ 1955ನ ಅಡಿಯಲ್ಲಿ ಇದನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ. ಹಾಗೆ 2003ರ ಸಿಟಿಸನ್ಶಿಪ್ ರೂಲ್ಸ್ಗೆ ಅಡಿಯಲ್ಲಿ ಈ ಎರಡರ ಅಡಿಯಲ್ಲಿ ಅಸ್ಸಾಮಿನ ಎಲ್ಲ ಭಾಗಗಳಲ್ಲಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನ ಅಪ್ಡೇಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ 2014ರಲ್ಲಿ ಒಂದು ಆರ್ಡರ್ ಅನ್ನ ತರುತ್ತೆ. ಹಾಗಾಗಿ ಈ ಪ್ರೋಸೆಸ್ ಅನ್ನುವಂಥದ್ದು 2015ರಲ್ಲಿ ಪ್ರಾರಂಭ ಆಗುತ್ತೆ ಅಸ್ಸಾಮಿಗೆ ಸಂಬಂಧಪಟ್ಟಂತೆ. ಈ ಒಂದು ಫೈನಲ್ ಡ್ರಾಫ್ಟ್ ಅನ್ನುವಂಥದ್ದು ಆಗಸ್ಟ್ 2019ರಲ್ಲಿ ಹೊರಬಂದು ಇದರಲ್ಲಿ 19 ಲಕ್ಷ ಮಂದಿ NRCಯಿಂದ ಹೊರಗುಳಿದಿರ್ತಕ್ಕಂಥದ್ದು. NRC ಅಂದಾಕ್ಷಣ ನಮಗೆ ಇದೊಂದು ಅಫಿಷಿಯಲ್ ರೆಕಾರ್ಡ್ ಆಗಿರುತ್ತೆ. ಭಾರತದ ನಾಗರಿಕರು ಅಂತ ಹೇಳಿ ಲೀಗಲ್ ಆಗಿ ಯಾರನ್ನೇ ಗುರುತಿಸಬೇಕು ಅಂದಾಗ NRC ಒಂದು ಅಫಿಷಿಯಲ್ ರೆಕಾರ್ಡ್ ಆಗಿ ಕಾರ್ಯ ಮಾಡುತ್ತೆ. ಇದರ ಅಡಿಯಲ್ಲಿ ಭಾರತದ ನಾಗರಿಕರ ಡೆಮೋಗ್ರಫಿಕ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಇರುತ್ತೆ. ಸಿಟಿಸನ್ಶಿಪ್ ಆಕ್ಟ್ 1955 ಹಾಗೇನೆ ಸಿಟಿಸನ್ಶಿಪ್ ರೂಲ್ಸ್ 2003 ಇದೆರಡರ ಅಕಾರ್ಡೆನ್ಸ್ನಲ್ಲಿ ಈ NRCಯನ್ನು ಸದ್ಯಕ್ಕೆ ಅಪ್ಡೇಟ್ ಮಾಡಲಾಗ್ತಾ ಇದೆ. ಅಪ್ಡೇಷನ್ನ ಒಂದು ಆರ್ಡರ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಕಡೆಯಿಂದ 2014ರಲ್ಲಿ ಬಂದಂಥದ್ದು. 2015ರಲ್ಲಿ ಈ ಪ್ರೋಸೆಸ್ ಅನ್ನ ಪ್ರಾರಂಭ ಮಾಡಲಾಗಿದೆ ಅಫಿಷಿಯಲ್ ಆಗಿ. ಮೊದಲಿಗೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನು ಪ್ರಾರಂಭ ಮಾಡಿದಾಗ 1951ರ ಸೆನ್ಸಸ್ನ ಆಧಾರದ ಮೇಲೆ ಇದನ್ನ ಪ್ರಾರಂಭ ಮಾಡಲಾಯಿತು. ಈ ರೀತಿ ಅಪ್ಡೇಟ್ ಮಾಡುವಂತ ಉದ್ದೇಶ ಏನು ಅಂತ ಅಂದ್ರೆ ಅಸ್ಸಾಮಿನಲ್ಲಿರ್ತಕ್ಕಂಥ ಅಸ್ಸಾಮಿನ ಲೆಜಿಟಿಮೇಟ್ ರೆಸಿಡೆಂಟ್ಸ್ ಅಂತ ಯಾರೆಲ್ಲ ಇದ್ದಾರೆ ಅವರಿಂದ ಅಲ್ಲಿನ ಇಲ್ಲೀಗಲ್ ಇಮಿಗ್ರೆಂಟ್ಸ್ಗಳನ್ನ ಬೇರ್ಪಡಿಸುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ. ಅಂದ್ರೆ ಯಾರೆಲ್ಲ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇದ್ದಾರೆ ಅವರನ್ನ ಗುರುತಿಸುವಂಥದ್ದು, ಅವರನ್ನ ಲೆಜಿಟಿಮೇಟ್ ರೆಸಿಡೆಂಟ್ಸ್ ಇಂದ ಬೇರ್ಪಡಿಸುವಂಥದ್ದು ಇದರ ಒಂದು ಉದ್ದೇಶ ಆಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NRCಯ ನೋಡಲ್ ಏಜೆನ್ಸಿ ಯಾವುದು ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು NPR ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಪ್ರಿಲಿಮ್ಸ್ನಲ್ಲಿ ನೇರವಾಗಿ NRC ಇಸ್ ಅನ್ ಅಫಿಷಿಯಲ್ ರೆಕಾರ್ಡ್ ಆಫ್ ದೋಸ್ ಹೂ ಆರ್ ಲೀಗಲ್ ಇಂಡಿಯನ್ ಸಿಟಿಸನ್ಸ್ ಅಂತ ಹೇಳಿ ಒಂದು ವಾಕ್ಯವನ್ನು ನೀಡಬಹುದು. ಅದು ಸರಿ ಅನ್ನುವಂಥದ್ದು ತಿಳಿದಿರಬೇಕು. ಹಾಗೇನೆ NPR ಇಸ್ ಅನ್ ಅಫಿಷಿಯಲ್ ರೆಕಾರ್ಡ್ ಆಫ್ ದೋಸ್ ಹೂ ಆರ್ ಲೀಗಲ್ ಇಂಡಿಯನ್ ಸಿಟಿಸನ್ಸ್ ಅಂತ ಹೇಳಿ ತಿಳಿಸಿದ್ರೆ ಅದು ತಪ್ಪು ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕು. ಯಾಕೆಂದ್ರೆ NPR ಅನ್ನುವಂಥದ್ದು ಇದು ಒಂದು ಲಿಸ್ಟ್ ಆಫ್ ಯೂಶುವಲ್ ರೆಸಿಡೆಂಟ್ಸ್, ಭಾರತದಲ್ಲಿ ಯಾರೆಲ್ಲ ರೆಸಿಡೆಂಟ್ಸ್ ಆಗಿದ್ದಾರೆ ಅವರ ಒಂದು ಲಿಸ್ಟ್ ಆಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಯೂಶುವಲ್ ರೆಸಿಡೆಂಟ್ ಅಂತ ಅಂದ್ರೆ ಏನು ಅಂತ ಡಿಫೈನ್ ಮಾಡಲಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಲೋಕಲ್ ಏರಿಯಾದಲ್ಲಿ ರಿಸೈಡ್ ಆಗಿದ್ದಾನೆ, ಅಲ್ಲಿ ಜೀವಿಸ್ತಾ ಇದ್ದಾನೆ ಅಂತ ಅಂದ್ರೆ
6 ತಿಂಗಳ ಮಟ್ಟಿಗೆ ಆತ ರಿಸೈಡ್ ಆಗಿದ್ರೆ ಅಥವಾ ಮುಂದಿನ 6 ತಿಂಗಳವರೆಗೆ ಆತ ಅಲ್ಲಿ ಉಳಿಯೋದಕ್ಕೆ ಇಂಟೆನ್ಷನ್ ಅನ್ನ ಹೊಂದಿದ್ರೆ ಅಂಥವರನ್ನ ಯೂಶುವಲ್ ರೆಸಿಡೆಂಟ್ ಆಫ್ ದಿ ಕಂಟ್ರಿ ಅಂತ ಹೇಳಿ ಗುರುತಿಸಲಾಗುತ್ತೆ. ಅಂಥವರ ಹೆಸರುಗಳನ್ನ ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು ಹೊಂದಿರುತ್ತೆ. ಆದರೆ NPR ನಲ್ಲಿ ತಮ್ಮ ಹೆಸರು ಇದ್ದ ಮಾತ್ರಕ್ಕೆ ನಾವು ಭಾರತೀಯ ಸಿಟಿಸನ್ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಅಥವಾ ಇದು ಯಾವುದೇ ರೀತಿಯಾಗಿ ಲೀಗಲ್ ಇಂಡಿಯನ್ ಸಿಟಿಸನ್ಸ್ಗಳನ್ನ ಗುರುತಿಸುವಂತ ಒಂದು ಅಫಿಷಿಯಲ್ ರೆಕಾರ್ಡ್ ಆಗಿರೋದಿಲ್ಲ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅನ್ನುವಂಥದ್ದು. ಯೂಶುವಲ್ ರೆಸಿಡೆಂಟ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥವರಿಗೆ ಇದು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಆಗಿರುತ್ತೆ NPR ನ ಲಿಸ್ಟ್ ಅಡಿಯಲ್ಲಿ ಬರುವಂಥದ್ದು. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ ಅಪ್ಡೇಷನ್ ಕಾರ್ಯ ಅನ್ನುವಂಥದ್ದು ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದವರು ನಡೆಸ್ಕೊಡ್ತಾರೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ ಲೀಗಲ್ ಪ್ರಾವಿಷನ್ಸ್ಗಳನ್ನು ನೋಡೋದಾದ್ರೆ NPR ಅನ್ನ ಸಿಟಿಸನ್ಶಿಪ್ ಆಕ್ಟ್ 1955ನ ಅಡಿಯಲ್ಲಿ ಹಾಗೆಯೇ 2003ರ ಸಿಟಿಸನ್ಶಿಪ್ ರೂಲ್ಸ್ನ ಅಡಿಯಲ್ಲಿ ಪ್ರಿಪೇರ್ ಮಾಡಲಾಗುತ್ತೆ. ಹಾಗೆ ಇದು ಯೂಶುವಲ್ ರೆಸಿಡೆಂಟಿಗೆ ಮ್ಯಾಂಡೇಟರಿ ಕೂಡ ಆಗಿರುತ್ತೆ NPR ನಲ್ಲಿ ರಿಜಿಸ್ಟರ್ ಮಾಡುವಂಥದ್ದು. NPR ಅನ್ನುವಂಥದ್ದು ಮೊದಲು ಈ ಡೇಟಾವನ್ನು 2010ರಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. 2015ರಲ್ಲಿ ಈ ಡೇಟಾವನ್ನು ಡೋರ್ ಟು ಡೋರ್ ಸರ್ವೆಯ ಮುಖಾಂತರವಾಗಿ ಅಪ್ಡೇಟ್ ಮಾಡಲಾಗುತ್ತೆ. ಸರ್ಕಾರದ ಯಾವುದೇ ಬೆನಿಫಿಟ್ಸ್ಗಳನ್ನು ನಾಗರಿಕರಿಗೆ ತಲುಪಿಸುವಲ್ಲಿ ಆಧಾರ್ ಈಗ ಮುಖ್ಯವಾಗಿ ಅವಶ್ಯಕವಾಗಿದೆ. ಆಧಾರ್ ಒಂದು ಕೀ ವೆಹಿಕಲ್ ಆಗಿ ಕಾರ್ಯ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು ಅಷ್ಟಾಗಿ ಮಹತ್ವವನ್ನು ಪಡಿತಾ ಇಲ್ಲದೆ ಇರತಕ್ಕಂಥದ್ದು. NPR ನ ಅಡಿಯಲ್ಲಿ ಬೋತ್ ಡೆಮೋಗ್ರಫಿಕ್ ಡೇಟಾ ಮತ್ತು ಬಯೋಮೆಟ್ರಿಕ್ ಡೇಟಾಗಳನ್ನು ಪಡ್ಕೊಳ್ತಾರೆ. ಆದರೆ NRC ಅಡಿಯಲ್ಲಿ ಕೇವಲ ಡೆಮೋಗ್ರಫಿಕ್ ಡೇಟಾವನ್ನು ಪಡ್ಕೊಳ್ತಾರೆ. ಈ ರೀತಿಯ ವ್ಯತ್ಯಾಸಗಳು ನಮಗೆ ತಿಳಿದಿರಬೇಕಾಗುತ್ತೆ. ಆಧಾರ್ನ ಅಡಿಯಲ್ಲಿ ಬಯೋಮೆಟ್ರಿಕ್ ಡೇಟಾವನ್ನು ಪಡ್ಕೊಳ್ತಾರೆ. NPR ನ ಅಡಿಯಲ್ಲಿ ಡೆಮೋಗ್ರಫಿಕ್ ಡೇಟಾ ಮತ್ತು ಬಯೋಮೆಟ್ರಿಕ್ ಡೇಟಾವನ್ನು ಪಡ್ಕೊಳ್ತಾರೆ. NRC ಅಡಿಯಲ್ಲಿ ಕೇವಲ ಡೆಮೋಗ್ರಫಿಕ್ ಡೇಟಾವನ್ನು ಪಡ್ಕೊಳ್ತಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NRCಯ ನೋಡಲ್ ಏಜೆನ್ಸಿ ಯಾರು ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಿಟಿಸನ್ಶಿಪ್ ಅನ್ನುವಂಥದ್ದು ನಮ್ಮ 7ನೇ ಶೆಡ್ಯೂಲ್ನ ಅಡಿಯಲ್ಲಿ ಯಾವ ಒಂದು ಸಬ್ಜೆಕ್ಟ್ ಆಗಿದೆ, ಸ್ಟೇಟ್ ಸಬ್ಜೆಕ್ಟಾ, ಯೂನಿಯನ್ ಸಬ್ಜೆಕ್ಟಾ ಅಥವಾ ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಕಾಣುತ್ತಾ ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ಸುಪ್ರೀಂ ಕೋರ್ಟ್ ರಿಲೀಫ್ ಫಾರ್ ಸ್ಕ್ರೈಬ್ ಲಾಯರ್ಸ್ ಇನ್ UAPA ಕೇಸ್ ಅನ್ನುವಂಥದ್ದು. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಜಡ್ಜ್ಮೆಂಟ್ಸ್ ಆನ್ ಕೇಸಸ್, ಜುಡಿಷಿಯರಿ, ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ತ್ರಿಪುರಾ ಪೊಲೀಸರಿಂದ ಯಾವುದೇ ಕೋಯರ್ಸಿವ್ ಆಕ್ಷನ್ ಅನ್ನುವಂಥದ್ದು ಜರುಗಬಾರದು ಅನ್ನುವಂಥ ಉದ್ದೇಶದಿಂದ ಸ್ಪೆಷಲ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಇದನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NV ರಮಣ ಅವರು ಲೀಡ್ ಮಾಡ್ತಾ ಇದ್ರು. ಇವರ ಕಡೆಯಿಂದ ಈಗ 2 ಲಾಯರ್ಸ್ಗಳನ್ನು ಮತ್ತು ಒಬ್ಬ ಜರ್ನಲಿಸ್ಟನ್ನು ಪ್ರೊಟೆಕ್ಟ್ ಮಾಡುವಂಥ ಕಾರ್ಯ ಆಗಿದೆ. ಇವರನ್ನು UAPAಯ ಅಡಿಯಲ್ಲಿ ಬುಕ್ ಮಾಡಲಾಗಿತ್ತು. ಈಗ ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಅನ್ನುವಂಥದ್ದು ಜರುಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ UAPA ಅನ್ನುವಂಥ ಒಂದು ಆಕ್ಟ್ನ ಬಗ್ಗೆ ವಿಸ್ತೃತವಾಗಿ ನಾವು ತಿಳ್ಕೊಳ್ಳೋಣ. UAPA ಆಕ್ಟ್ನ ಬಗ್ಗೆ ಹಲವಾರು ಬಾರಿ ನಾವು ಓದ್ತಾನೆ ಇರ್ತೇವೆ. ಯಾಕೆಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಅಡಿಯಲ್ಲಿ ಟೆರರಿಸಂಗೆ ಸಪೋರ್ಟ್ ಮಾಡುವಂಥವರನ್ನ ಈ ರೀತಿಯಾಗಿ ಹಲವಾರು ಮಂದಿಯನ್ನ ಬಂಧಿಸಲಾಗುತ್ತೆ. ಸ್ಟೇಟ್ನ ವಿರುದ್ಧವಾಗಿ ಮಾತನಾಡುವಂಥ, ಅದರ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ಗವರ್ಮೆಂಟ್ನ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿ ಅನ್ನಿಸುವಂಥ ವ್ಯಕ್ತಿಗಳನ್ನು UAPAಯ ಅಡಿಯಲ್ಲಿ ಮಿಸ್ಯೂಸ್ ಮಾಡಿಕೊಂಡು ಅರೆಸ್ಟ್ ಮಾಡಲಾಗ್ತದೆ ಅನ್ನುವಂಥ ಒಂದು ಕ್ರಿಟಿಸಿಸಮ್ ಅನ್ನು ಕೂಡ ಈ ಲಾ ಹೊಂದಿದೆ. ಹಾಗಾಗಿ ಸಾಕಷ್ಟು ಬಾರಿ ಇದು ಚರ್ಚೆಯಲ್ಲಿರುತ್ತೆ. ಇದರ ಬಗೆಗೆ ಸ್ಪಷ್ಟವಾಗಿ ನಮಗೆ ಮಾಹಿತಿ ಇರಬೇಕಾಗುತ್ತೆ. UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನುವಂಥದ್ದು ಒರಿಜಿನಲಿ ಯಾವ ಒಂದು ವರ್ಷದಲ್ಲಿ ಎನಾಕ್ಟ್ ಆಯಿತು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒರಿಜಿನಲಿ ಇದು ಬಂದ ನಂತರದಲ್ಲಿ ಇದನ್ನು 2004ರಲ್ಲಿ ಮತ್ತು 2008ರಲ್ಲಿ ಆಂಟಿ ಟೆರರ್ ಲಾನ ರೂಪದಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗಿದೆ. ಆಗಸ್ಟ್ 2019ರಲ್ಲಿ ಪಾರ್ಲಿಮೆಂಟ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥ ಒಂದು ಬಿಲ್ಲನ್ನು ಕ್ಲಿಯರ್ ಮಾಡ್ತು. ಇಲ್ಲಿ ಇಂಡಿವಿಜುವಲ್ಸ್ಗಳನ್ನು ಕೂಡ ಟೆರರಿಸ್ಟ್ ಅಂತ ಹೇಳಿ ಸರ್ಟೈನ್ ಗ್ರೌಂಡ್ಸ್ಗಳ ಮೇಲೆ ಅವರನ್ನು ಗುರುತಿಸಲಾಗುತ್ತೆ. 2019ರಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನಲ್ಲಾದಂಥ ತಿದ್ದುಪಡಿಗಳು ಮುಖ್ಯವಾಗಿ ಯಾವುದು ಅಂತ ಅಂದಾಗ ಇಂಡಿವಿಜುವಲ್ ಅನ್ನು ಕೂಡ ಇಲ್ಲಿ ಟೆರರಿಸ್ಟ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡುವಂಥ ತಿದ್ದುಪಡಿಯನ್ನು ಇಲ್ಲಿ ತರಲಾಗಿದೆ ಅನ್ನುವಂಥದ್ದು. ಟೆರರಿಸಂನಂಥ ಹೀನ ಕೃತ್ಯಗಳೊಟ್ಟಿಗೆ ಡೀಲ್ ಮಾಡೋದಕ್ಕಾಗಿ ಇಲ್ಲಿ ಟೆರರಿಸಂಗೆ ಸಂಬಂಧಪಟ್ಟಂಥ ಕ್ರೈಮ್ಸ್ಗಳನ್ನು ಡೀಲ್ ಮಾಡೋದಕ್ಕಾಗಿ ಆರ್ಡಿನರಿ ಲೀಗಲ್ ಪ್ರೊಸೀಜರ್ಸ್ಗಳಿಗೆ ಹೋಲಿಕೆ ಮಾಡಿದಾಗ ಸಾಕಷ್ಟು ಬದಲಾವಣೆಗಳನ್ನು ಈ ಆಕ್ಟ್ನ ಅಡಿಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಇಲ್ಲಿ ಎಕ್ಸೆಪ್ಷನಲ್ ರೆಜಿಮ್ ಒಂದನ್ನು ಕ್ರಿಯೇಟ್ ಮಾಡಲಾಗಿದೆ ಈ ಆಕ್ಟ್ನ ಅಡಿಯಲ್ಲಿ. ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅನ್ನ ಯಾವುದೇ ಒಂದು ಲಾನ ಅಡಿಯಲ್ಲಿ ಅಕ್ಯೂಸ್ಡ್ ಅಂತ ಹೇಳಿ ಇರುವಂತವರಿಗೆ ಏನ್ ನೀಡಲಾಗುತ್ತೆ ಅದನ್ನ ಇಲ್ಲಿ ಕರ್ಟೈಲ್ ಮಾಡಲಾಗುತ್ತೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಪ್ರಕಾರವಾಗಿ UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟಿನ ಫಿಗರ್ಸ್ಗಳು 2016ರಿಂದ 19ರ ಅವಧಿಗೆ ಅಂತ ಹೇಳಿ ಈ ಒಂದು ಫಿಗರ್ಸ್ಗಳನ್ನು ರಿಲೀಸ್ ಮಾಡಲಾಗಿದೆ. ಇದರ ಪ್ರಕಾರ ಟೋಟಲ್ ಆಗಿ 4231 FIRಸ್ಗಳನ್ನು ಇದರ ಅಡಿಯಲ್ಲಿ ಫೈಲ್ ಮಾಡಲಾಗಿದೆ. ಅದರ ಪೈಕಿ ಕೇವಲ 112 ಕೇಸಸ್ಗಳು
ಕನ್ವಿಕ್ಷನ್ಸ್ಗಳಲ್ಲಿ ರಿಸಲ್ಟ್ ಆಗಿರ್ತಕ್ಕಂಥದ್ದು. ಇಷ್ಟು ಕಡಿಮೆ ಕನ್ವಿಕ್ಷನ್ಸ್ಗಳಿದ್ರೂ ಕೂಡ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ FIRsಗಳ ಫೈಲ್ ಅನ್ನುವಂಥದ್ದು ಆಗಿದೆ. ಅಂದರೆ ಫ್ರೀಕ್ವೆಂಟ್ ಆಗಿ ಈ ಲಾ ಅನ್ನುವಂಥದ್ದು ಅಪ್ಲಿಕಬಲ್ ಆಗ್ತಾ ಇದೆ ಅಂತಂದ್ರೆ ಏನ್ ತೋರಿಸುತ್ತೆ ಅಂತಂದ್ರೆ UAPA ಅನ್ನ ಮಿಸ್ಯೂಸ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕಾಣಿಸುತ್ತೆ. ಈ ಆಕ್ಟ್ ನೊಟ್ಟಿಗೆ ಸಾಕಷ್ಟು ಇಶ್ಯೂಸ್ಗಳು ಅಸೋಸಿಯೇಟ್ ಆಗಿದೆ. ಉದಾಹರಣೆಗೆ ಟೆರರಿಸ್ಟ್ ಆಕ್ಟ್ ಅನ್ನೋದಕ್ಕೆ ಒಂದು ವೇಗ್ ಡೆಫಿನೇಷನ್ ಅನ್ನ ಇಲ್ಲಿ ನೀಡಲಾಗಿದೆ. ಈ ರೀತಿಯಾಗಿ ಡೆಫಿನೇಷನ್ ಸರಿಯಾಗಿಲ್ಲದ ಕಾರಣವಾಗಿ ಸಬ್ಸ್ಟ್ಯಾನ್ಷಿಯಲಿ ಇಲ್ಲಿ UN ನೀಡಿರ್ತಕ್ಕಂಥ ಯುನೈಟೆಡ್ ನೇಷನ್ ಸ್ಪೆಷಲ್ ರಿಪೋರ್ಟರ್ ಆನ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಮತ್ತು ಫಂಡಮೆಂಟಲ್ ಫ್ರೀಡಮ್ಸ್ ಅಂತ ಹೇಳಿ ಟೆರರಿಸಮ್ ಅನ್ನ ಕೌಂಟರ್ ಮಾಡೋದಕ್ಕಿರುವಂಥ ಸಂಸ್ಥೆ ಇದು ನೀಡಿರ್ತಕ್ಕಂಥ ಡೆಫಿನೇಷನ್ನೇ ಬೇರೆ ಟೆರರಿಸ್ಟ್ ಆಕ್ಟಿಗೆ, ಆದರೆ UAPA ಅಡಿಯಲ್ಲಿ ನೀಡಿರ್ತಕ್ಕಂಥ ಡೆಫಿನೇಷನ್ನೇ ಬೇರೆ ಆಗುತ್ತೆ. ಹಾಗಾಗಿ ಡೆಫಿನೇಷನ್ ವೇಗ್ ಆಗಿರುವಂಥ ಹಿನ್ನೆಲೆಯಲ್ಲಿ ಟೆರರಿಸ್ಟ್ ಆಕ್ಟ್ ಅಂತ ಹೇಳಿ ಸಾಕಷ್ಟು ಆಕ್ಟ್ಸ್ಗಳನ್ನು ಗುರುತಿಸಲಾಗುತ್ತೆ ಮತ್ತೆ ಇದರ ಒಂದು ಮಿಸ್ಯೂಸ್ ಅಥವಾ ಆಫನ್ ಆಗಿ ಇದನ್ನು ಯೂಸ್ ಮಾಡುವಂಥ ಕೆಲಸ ಆಗ್ತಾ ಇದೆ. UN ಸ್ಪೆಷಲ್ ರೆಪೋರ್ಟರ್ನ ಪ್ರಕಾರ 3 ಮುಖ್ಯವಾದಂಥ ಎಲಿಮೆಂಟ್ಸ್ಗಳು ಕ್ಯುಮ್ಯುಲೇಟಿವ್ ಆಗಿ ಪ್ರೆಸೆಂಟ್ ಆಗಿರಬೇಕು ಒಂದು ಟೆರರಿಸ್ಟ್ ಆಕ್ಟ್ ಅಂತ ಹೇಳಿ ಗುರುತಿಸೋದಕ್ಕೆ. ಇಟ್ ಮೀನ್ಸ್ ಮಸ್ಟ್ ಬಿ ಡೆಡ್ಲಿ ಆಗಿರಬೇಕು ಅಂತ ಕೃತ್ಯ ಅನ್ನುವಂಥದ್ದು ಒಂದು ಡೆಡ್ಲಿ ಕೃತ್ಯವಾಗಿರಬೇಕು. ಹಾಗೇನೆ ಅದರ ಹಿಂದಿರ್ತಕ್ಕಂಥ ಇಂಟೆಂಟ್ ಅನ್ನುವಂಥದ್ದು ಜನರನ್ನ ಭಯಭೀತರನ್ನಾಗಿ ಮಾಡುವಂಥದ್ದು ಅಥವಾ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅನ್ನ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ನ ಯಾವುದೋ ಒಂದು ಆಕ್ಟ್ ಅನ್ನ ಮಾಡದಂತೆ ತಡೆಯುವಂಥ ಉದ್ದೇಶವನ್ನ ಹೊಂದಿರಬೇಕಾಗುತ್ತೆ. ಫಿಯರ್ ಅನ್ನ ಜನರಲ್ಲಿ ಹುಟ್ಟಿಸುವಂತಿರಬೇಕಾಗುತ್ತೆ. ಹಾಗೇನೆ ಐಡಿಯಾಲಜಿಕಲ್ ಗೋಲ್ ಅನ್ನ ಹೊಂದಿರಬೇಕಾಗುತ್ತೆ. ಈ ಮೂರೂ ಕೂಡ ಕ್ಯುಮ್ಯುಲೇಟಿವ್ ಆಗಿ ಇದ್ದಾಗ ಅದನ್ನ ಟೆರರಿಸ್ಟ್ ಆಕ್ಟ್ ಅಂತ ಹೇಳಿ ಯುನೈಟೆಡ್ ನೇಷನಿನ ಆ ಸ್ಪೆಷಲ್ ರೆಪೋರೇಟರ್ ಅನ್ನುವಂಥದ್ದು ಗುರುತಿಸ್ತಾ ಇದೆ. ಆದರೆ UAPA ಅಡಿಯಲ್ಲಿ ಇದರ ಒಂದು ಟೆರರಿಸ್ಟ್ ಆಕ್ಟ್ ಅನ್ನುವಂಥ ಡೆಫಿನೇಷನ್ ಏನು ಅಂತ ಅಂದ್ರೆ ಇದೊಂದು ಆಂಬಿಗ್ಯೂಸ್ ಡೆಫಿನೇಷನ್ ಆಗಿದೆ. ಟೆರರಿಸ್ಟ್ ಆಕ್ಟ್ ಅಂತ ಅಂದ್ರೆ ಡೆತ್ ಆಫ್ ಅಥವಾ ಇಂಜುರಿ ಟು ಎನಿ ಪರ್ಸನ್ ಅಥವಾ ಡ್ಯಾಮೇಜ್ ಟು ಎನಿ ಪ್ರಾಪರ್ಟಿ ಆಗ್ತಾ ಇದೆ ಅಂದ್ರೆ ಅದನ್ನ ಟೆರರಿಸ್ಟ್ ಆಕ್ಟ್ ಅಂತ ಹೇಳಿ UAPA ಅಡಿಯಲ್ಲಿ ಗುರುತಿಸಲಾಗ್ತಾ ಇದೆ. ಈ ರೀತಿಯ ವೇಗ್ ಡೆಫಿನೇಷನ್ ಇಲ್ಲಿ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಹಾಗೆ ಬೇಲ್ ಅನ್ನ ಕೂಡ ಇಲ್ಲಿ ನೀಡಲಾಗ್ತಾ ಇಲ್ಲ. ಡಿನಯಲ್ ಆಫ್ ಬೇಲ್ ಅನ್ನುವಂಥದ್ದು ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ UAPA ಅಡಿಯಲ್ಲಿ. ಸೆಕ್ಷನ್ 43D5 ನ ಅಡಿಯಲ್ಲಿ ಬೇಲ್ ಅನ್ನ ಡಿನೈ ಮಾಡಲಾಗುತ್ತೆ. ಯಾವುದೇ ಒಂದು ಅಕ್ಯೂಸ್ಡ್ ಪರ್ಸನ್ ಇದ್ದಾರೆ ಈ ಆಕ್ಟ್ ನ ಅಡಿಯಲ್ಲಿ ಅಂದ್ರೆ ಅಂಥವರಿಗೆ ಬೇಲ್ ಅನ್ನ ನೀಡೋದನ್ನ ಪ್ರಿವೆಂಟ್ ಮಾಡುತ್ತೆ ಈ ಸೆಕ್ಷನ್ ಅನ್ನುವಂಥದ್ದು. ಹಾಗೇನೆ ಪೆಂಡೆನ್ಸಿ ಆಫ್ ಟ್ರಯಲ್ಸ್ಗಳು ಕೋರ್ಟ್ನಲ್ಲಿ ಸಾಕಷ್ಟು ಕೇಸಸ್ಗಳು UAPA ಅಡಿಯಲ್ಲಿರ್ತಕ್ಕಂಥವು ಇನ್ನೂ ಕೂಡ ಟ್ರಯಲ್ ಅನ್ನುವಂಥದ್ದು ಬಾಕಿ ಇದೆ. ಈ ರೀತಿಯಾಗಿ ಟ್ರಯಲ್ಸ್ಗಳು ಬಾಕಿ ಇರೋದ್ರಿಂದ ಹಲವಾರು ಮಂದಿಗೆ ಇದು ತೊಡಕಾಗುತ್ತೆ. ಹಾಗೇನೆ ಸ್ಟೇಟ್ ಓವರ್ ರೀಚ್ ಸರ್ಕಾರದವರು ಕೂಡ ಜನಗಳನ್ನ ಒಂದು ರೀತಿಯಾಗಿ ಥ್ರೆಟನ್ ಮಾಡುವಂತೆ ಈ ಆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆಫನ್ ಆಗಿ ಈ ಆಕ್ಟ್ ಬಳಕೆ ಆಗ್ತಾ ಇದೆ. ವೇಗ್ ಪವರ್ಸ್ಗಳನ್ನ ಅಥಾರಿಟಿಗೆ ಈ ಆಕ್ಟ್ ನೀಡಿರ್ತಕ್ಕಂಥದ್ದು. ಹಾಗೇನೆ ಫೆಡರಲಿಸಮ್ ಅನ್ನ ಇದು ಅಂಡರ್ಮೈನ್ ಮಾಡ್ತಾ ಇದೆ. ಉದಾಹರಣೆಗೆ 7th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ನೋಡಿದಾಗ ಪೊಲೀಸ್ ಅನ್ನುವಂಥದ್ದು ಒಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ. ಪೊಲೀಸ್ ಅನ್ನುವಂಥದ್ದು ಸ್ಟೇಟ್ ಸಬ್ಜೆಕ್ಟ್ ಆಗಿದ್ದು ಕೂಡ ಸಮ್ ಎಕ್ಸ್ಪರ್ಟ್ಸ್ಗಳು ಏನು ಫೀಲ್ ಮಾಡ್ತಾರೆ ಅಂತ ಅಂದ್ರೆ ಅಥಾರಿಟಿ ಆಫ್ ಸ್ಟೇಟ್ ಪೊಲೀಸ್ ಅನ್ನ ಇಲ್ಲಿ ಟೆರರಿಸಂ ಕೇಸಸ್ಗಳಲ್ಲಿ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ ಈ ಫೆಡರಲ್ ಸ್ಟ್ರಕ್ಚರ್ನ ಅಡಿಯಲ್ಲಿ. ಯಾಕೆಂದ್ರೆ ಪೊಲೀಸ್ ಅನ್ನುವಂಥದ್ದು ಒಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದ್ರೂ ಕೂಡ UAPA ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಗಮನವನ್ನ ಅಥವಾ ಪವರ್ಸ್ಗಳನ್ನ ನೀಡಲಾಗಿದೆ. ಪೊಲೀಸ್ ಅನ್ನುವಂಥ ಈ ಸ್ಟೇಟ್ ಸಬ್ಜೆಕ್ಟಿಗೆ ಸರಿಯಾದ ಒಂದು ಇಂಪಾರ್ಟೆನ್ಸ್ ಅನ್ನ ನೀಡಲಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಫೆಡರಲ್ ಸ್ಟ್ರಕ್ಚರ್ ಅನ್ನ ಫೆಡರಲಿಸಮ್ ಅನ್ನ ಅಂಡರ್ಮೈನ್ ಮಾಡಿದಂಥ ಒಂದು ಸಮಸ್ಯೆ ಕೂಡ ಈ UAPA ಅಡಿಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಸ್ಕೂಲ್ ಎನ್ರೋಲ್ಮೆಂಟ್ ಫೆಲ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅಂತ ಹೇಳಿ ಏಸರ್ನ ಅಧ್ಯಯನ ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಎಜುಕೇಶನ್ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಏಸರ್ ಅಂತ ಅಂದ್ರೆ ಆನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅನ್ನುವಂಥ ಒಂದು ಸರ್ವೆ ಅನ್ನುವಂಥದ್ದು ಭಾರತದಲ್ಲಿ ನಡೆಯುತ್ತೆ. ಇದರ ಒಂದು ಅಧ್ಯಯನವನ್ನ ಯಾರು ನಡೆಸ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ತಿಳಿದಿರಬೇಕು. ಹಾಗೆ ಈ ವರ್ಷದ ಈ ಅಧ್ಯಯನದ ರಿಸಲ್ಟ್ಸ್ಗಳೇನು ಅನ್ನುವಂಥದ್ದು ತಿಳಿದಿದ್ರೆ ಮೈನ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ರೀತಿಯ ಡೇಟಾವನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದಾಗುತ್ತೆ. ಚಿಲ್ಡ್ರನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ವಿಚಾರದಲ್ಲಾಗಿರಬಹುದು ಅಥವಾ ಶಿಕ್ಷಣದ ವಿಚಾರದಲ್ಲಾಗಿರಬಹುದು ಈ ಒಂದು ಅಧ್ಯಯನ ನಮಗೆ ನೆರವಾಗುತ್ತೆ. ಇದರ ಅಧ್ಯಯನದ ರಿಸಲ್ಟ್ಸ್ಗಳನ್ನು ಮೈನ್ಸ್ ಉತ್ತರಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಈ ಸರ್ವೆಯನ್ನು ಸದ್ಯಕ್ಕೆ ರಿಲೀಸ್ ಮಾಡಲಾಗಿದ್ದು COVID-19ನ ಸಂದರ್ಭದಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ಸರ್ವೆ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಪ್ರೈವೇಟ್ ಟ್ಯೂಷನ್ಸ್ಗಳ ಮೇಲೆ ಡಿಪೆಂಡೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿದೆ. ಹಾಗೆ ಸ್ಮಾರ್ಟ್ಫೋನ್ಸ್ಗಳ ಆಕ್ಸೆಸ್ ಅನ್ನುವಂಥದ್ದು ಇಲ್ಲದ ಕಾರಣದಿಂದಾಗಿ ಹಲವಾರು ಮಕ್ಕಳಿಗೆ ಶಿಕ್ಷಣದ ಕೊರತೆ ಅನ್ನುವಂಥದ್ದು ಉಂಟಾಗಿದೆ ಅನ್ನುವಂಥದ್ದು. ಸ್ಪೆಸಿಫಿಕ್ ಅಟೆನ್ಷನ್ಗಳನ್ನು ಲರ್ನಿಂಗ್ ಲಾಸಸ್ಗಳಿಗೆ ಎಸ್ಪೆಷಲಿ ಲೋಯೆಸ್ಟ್ ಕ್ಲಾಸಸ್ಗಳಲ್ಲಿ ಯಾವ ರೀತಿಯಾಗಿ ಮಕ್ಕಳ ಕಲಿಕೆ ಅನ್ನುವಂಥದ್ದು ಕುಂಠಿತ ಆಗಿದೆ ಅನ್ನೋದ್ರ ಕಡೆಗೆ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಆನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಏಸರ್ ಸರ್ವೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ ಪ್ರಥಮ್ ಎಜುಕೇಶನ್ ಫೌಂಡೇಶನ್ ಅವರು ನಡೆಸ್ತಾರೆ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಸರ್ವೆ ಅಂತ ಹೇಳಿ ಭಾರತದಲ್ಲಿ ಗುರುತಿಸ್ಕೊಳ್ಳುತ್ತೆ.
ಪ್ರಾಥಮಿಕ ಹಂತದಲ್ಲಿ ಅಥವಾ ಎಲಿಮೆಂಟರಿ ಲೆವೆಲ್ನಲ್ಲಿ ಫೌಂಡೇಶನಲ್ ಲರ್ನಿಂಗ್ ಅನ್ನುವಂಥದ್ದು ಯಾವ ರೀತಿಯಾಗಿರಬೇಕು ಅನ್ನುವಂಥ ಲೆವೆಲ್ಸ್ಗಳ ಮೇಲೆ ಈ ಒಂದು ಸರ್ವೆ ಅನ್ನುವಂಥದ್ದು ರೇಂಜ್ ಆಫ್ ಇನ್ಸೈಟ್ಸ್ಗಳನ್ನು ನೀಡುತ್ತೆ. ಹಾಗಾಗಿ ಈ ಏಸರ್ ಸರ್ವೆ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. 2011ರ ಸೆನ್ಸಸ್ ಅನ್ನ ಒಂದು ಸ್ಯಾಂಪ್ಲಿಂಗ್ ಫ್ರೇಮ್ ಆಗಿ ಇದು ಬಳಕೆ ಮಾಡಿಕೊಳ್ಳುತ್ತೆ. ಇಂಪಾರ್ಟೆಂಟ್ ನ್ಯಾಷನಲ್ ಸೋರ್ಸ್ ಆಗಿ ಇದು ಕಾರ್ಯ ಮಾಡುತ್ತೆ. ಚಿಲ್ಡ್ರನ್ನಿನ ಫೌಂಡೇಶನ್ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಅಕ್ರಾಸ್ ದಿ ಕಂಟ್ರಿ ಯಾವ ರೀತಿಯಾಗಿ ಮಕ್ಕಳ ಒಂದು ಬೇಸಿಕ್ಸ್ ಇದೆ, ಫೌಂಡೇಶನಲ್ ಸ್ಕಿಲ್ಸ್ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಈ ಅಧ್ಯಯನ ಅನ್ನುವಂಥದ್ದು ನೆರವಾಗುತ್ತೆ. 2018ರ ಏಸರ್ ಸರ್ವೆ ಅನ್ನುವಂಥದ್ದು 3ರಿಂದ 16 ವರ್ಷ ಮಕ್ಕಳ ಒಂದು ಏಜ್ ಗ್ರೂಪ್ಗೆ ಅಂತ ಹೇಳಿ ಫೋಕಸ್ ಮಾಡಲಾಗಿತ್ತು ಭಾರತದ ಎಲ್ಲ ರೂರಲ್ ಡಿಸ್ಟ್ರಿಕ್ಟ್ಸ್ಗಳಲ್ಲಿ. ಇದರಿಂದಾಗಿ ಅವರ ಒಂದು ಫೌಂಡೇಶನಲ್ ರೀಡಿಂಗ್ ಯಾವ ರೀತಿ ಇದೆ ಅಂತ ಹೇಳಿ ಮತ್ತು ಅವರ ಒಂದು ಲೆಕ್ಕಗಳನ್ನು ಮಾಡುವಂಥ ಅರ್ಥಮೆಟಿಕ್ ಎಬಿಲಿಟೀಸ್ ಯಾವ ರೀತಿ ಇದೆ ಅಂತ ಹೇಳಿ 5ರಿಂದ 16 ವರ್ಷದ ಮಕ್ಕಳಲ್ಲಿ ಈ ಎಬಿಲಿಟೀಸ್ಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಏಸರ್ 2019ರ ರಿಪೋರ್ಟ್ ಅನ್ನುವಂಥದ್ದು ಪ್ರೀ ಸ್ಕೂಲಿಂಗ್ನ ಮೇಲೆ ಮತ್ತು ಭಾರತದ ಮಕ್ಕಳ ಸ್ಕೂಲಿಂಗ್ ಸ್ಟೇಟಸ್ ಯಾವ ರೀತಿ ಇದೆ ಅನ್ನುವಂಥದ್ದು 4ರಿಂದ 8 ವರ್ಷ ವಯಸ್ಸಿನವರಲ್ಲಿನ ಸ್ಕೂಲ್ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಹೇಳಿ 26 ರೂರಲ್ ಡಿಸ್ಟ್ರಿಕ್ಟ್ಸ್ಗಳ ಮೇಲೆ ಫೋಕಸ್ ಮಾಡಲಾಯಿತು. ಮಕ್ಕಳು ಕಲಿಕೆಯನ್ನು ಪ್ರಾರಂಭ ಮಾಡುವಂಥ ಅತಿ ಚಿಕ್ಕ ವಯಸ್ಸಿನಲ್ಲಿ ಅರ್ಲಿ ಇಯರ್ಸ್ಗಳಲ್ಲಿ ಆ ಮಕ್ಕಳ ಕಲಿಕೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಇದು ಗಮನಿಸುತ್ತೆ. ಮಕ್ಕಳಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಾಬ್ಲಮ್ ಸಾಲ್ವಿಂಗ್ ಮೆಂಟಾಲಿಟಿಯನ್ನು ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಇದು ತಿಳಿಸುತ್ತೆ. ಹಾಗೆ ಮಕ್ಕಳಲ್ಲಿ ಮೆಮೊರಿಯನ್ನು ಬಿಲ್ಡ್ ಮಾಡುವಂಥ ಒಂದು ಸ್ಕಿಲ್ಸ್ಗಳನ್ನು ಇಂಪೋಸ್ ಮಾಡಬೇಕು. ಚಿಕ್ಕ ವಯಸ್ಸಿನಲ್ಲೇ ಅವರ ತಲೆಯಲ್ಲಿ ಹೆಚ್ಚಿನ ಜ್ಞಾನವನ್ನು ತುಂಬುವಂಥ ಕೆಲಸವಲ್ಲ, ಬದಲಾಗಿ ಅವರಿಗೆ ಆ ಸ್ಕಿಲ್ ಸೆಟ್ ಅನ್ನ, ಮೆಮೊರಿಯನ್ನು ಹೆಚ್ಚುಗೊಳಿಸುವಂಥ ಸ್ಕಿಲ್ ಸೆಟ್ ಅನ್ನ, ಸಮಸ್ಯೆಯನ್ನು ಸಾಲ್ವ್ ಮಾಡುವಂಥ ಸ್ಕಿಲ್ ಸೆಟ್ ಅನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋದ್ರ ಕಡೆ ಈ ಅಧ್ಯಯನ ತಿಳಿಸ್ತು. ಏಸರ್ 2020ರ ಪ್ರಕಾರ ಇದೊಂದು ಫಸ್ಟ್ ಎವರ್ ಫೋನ್ ಬೇಸ್ಡ್ ಏಸರ್ ಸರ್ವೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಫೋನನ್ನು ಬಳಕೆ ಮಾಡಿಕೊಂಡು ಈ ಸರ್ವೆಯನ್ನು ಮಾಡಲಾಗಿರ್ತಕ್ಕಂಥದ್ದು. 2020ರ ಸೆಪ್ಟೆಂಬರ್ನಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾರೆ. 2021ರ ಏಸರ್ ಸ್ಟಡಿಯ ಮುಖ್ಯವಾದಂಥ ಕೀ ಪಾಯಿಂಟ್ಸ್ಗಳು ಏನು ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಹೋಗುತ್ತೆ. ಇದರ ಪ್ರಕಾರ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಎನ್ರೋಲ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಿದೆ. ಇಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆ ಅಂತ ಅಂದರೆ ಆನ್ಲೈನ್ ಶಿಕ್ಷಣ ವ್ಯವಸ್ಥೆ ಇರೋದ್ರಿಂದಾಗಿ ಮಕ್ಕಳಲ್ಲಿ, ಎಷ್ಟೋ ಮಕ್ಕಳಲ್ಲಿ ಆನ್ಲೈನ್ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗುವಂಥ ಉಪಕರಣಗಳಾಗಿರ್ಬೋದು ಅವು ಇರೋದಿಲ್ಲ. ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿರುವಂಥವರು ಕೂಡ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇರ್ತಾರೆ. ಆದರೆ ಅವರಿಗೆ ಈ ರೀತಿಯ ಉಪಕರಣಗಳನ್ನು ಅಫೋರ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಹಾಗಿದ್ದು ಇಂಟರ್ನೆಟ್ಟನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಎಷ್ಟೋ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಗೆ ಈಗ ಎನ್ರೋಲ್ ಮಾಡಲಾಗಿದೆ. ಗೌರ್ಮೆಂಟ್ ಶಾಲೆಯಲ್ಲಿನ ಎನ್ರೋಲ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನು ಇದು ತೋರಿಸುತ್ತೆ. ಖಾಸಗಿ ಶಾಲೆಗಳನ್ನು ನೋಡಿದಾಗ ಕಳೆದ 10 ವರ್ಷಗಳಲ್ಲೇ ಅತಿ ಕಡಿಮೆ ಎನ್ರೋಲ್ಮೆಂಟ್ ಅನ್ನುವಂಥದ್ದು ಈ ಬಾರಿ ಆಗಿರ್ತಕ್ಕಂಥದ್ದು. ಇನ್ನು ಟ್ಯೂಷನ್ ಡಿಪೆಂಡೆಂಟ್ ಆಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥದ್ದು, ಪ್ರೈವೇಟ್ ಟ್ಯೂಷನ್ ಕ್ಲಾಸಸ್ಗಳ ಮೇಲೆ ಡಿಪೆಂಡೆನ್ಸಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಹಾಗೆ ಡಿಜಿಟಲ್ ಡಿವೈಡ್ ಅನ್ನು ನಮಗೆ ಕಾಣ ಸಿಗ್ತಾ ಇದೆ. ಈ ಸ್ಟಾರ್ಕ್ ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು ನಮ್ಮಲ್ಲಿ ಎಕ್ಸಿಸ್ಟ್ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ದೊರಕದೇ ಇಲ್ಲೋದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿನ ಡಿಜಿಟಲ್ ಡಿವೈಡ್ ಅಂತ ಹೇಳಿ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಗುರುತಿಸಬಹುದು. ಲರ್ನಿಂಗ್ ಗ್ಯಾಪ್ ಅನ್ನುವಂಥದ್ದು ಬೆಳೀತಾ ಇದೆ. 65% ಶಿಕ್ಷಕರು ಗುರುತಿಸ್ತಾ ಇದ್ದಾರೆ ಮಕ್ಕಳಿಗೆ ನಾವು ತಿಳಿಸುವಂಥ ವಿಚಾರಗಳನ್ನು ಕ್ಯಾಚಪ್ ಮಾಡ್ಕೊಳ್ಳೋದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಅನೇಬಲ್ ಟು ಕ್ಯಾಚಪ್ ಅನ್ನುವಂಥದ್ದು ಈಗಿನ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿ ಹೊರಹೊಮ್ತಾ ಇದೆ. ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ಹೇಳಿ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರದವರು ಮಾಡಿದ್ರು. ಇದರ ಪ್ರಕಾರ ಟೀಚರ್ಸ್ ಮತ್ತು ಫೀಲ್ಡ್ ಇನ್ವೆಸ್ಟಿಗೇಟರ್ಸ್ ಅಕ್ರಾಸ್ ದಿ ಕಂಟ್ರಿ ಏನು ರಿಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಪ್ರೈಮರಿ ಗ್ರೇಡ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಒಂದು ಕ್ವೆಶನ್ ಏನು ಕೇಳುತ್ತೆ ಅನ್ನುವಂಥದ್ದನ್ನು ಸೆನ್ಸ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಅವರ ಒಂದು ಕಾಂಪ್ರಹೆನ್ಷನ್ ಅಥವಾ ನ್ಯೂಮರಿಕಲ್ ಸ್ಕಿಲ್ಸ್ ಅನ್ನುವಂಥದ್ದು ಸರಿಯಾಗಿ ಹೊರ ಹೊಮ್ತಾ ಇಲ್ಲ ಅನ್ನುವಂಥದ್ದು. ಇದರ ಒಂದು ಡೇಟಾಸ್ಗಳನ್ನು ನಾವು ನಮ್ಮ ಮುಖ್ಯ ಉತ್ತರಗಳಲ್ಲಿ ಬಳಸ್ಕೊಳ್ಬಹುದು. ಏಸರ್ ಈ ಒಂದು ಅಧ್ಯಯನವನ್ನು ಯಾರು ನಡೆಸ್ತಾರೆ ಅನ್ನುವಂಥದ್ದನ್ನು ನೇರವಾಗಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕೇಳಬಹುದು ಅಥವಾ KPSC ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದು. ಇದು ನಮಗೆ ತಿಳಿದಿರಬೇಕಾಗತ್ತೆ. ಮತ್ತೊಂದು ಮುಖ್ಯವಾದಂಥ ಅಂಶ ಅಂತ ಅಂದರೆ ರಾಜ್ಯಗಳ ನಡುವೆ ಇರುವಂಥ ಎನ್ರೋಲ್ಮೆಂಟ್ನ ವಿಚಾರದಲ್ಲಾಗಿರಬಹುದು ಅಥವಾ ಡಿಜಿಟಲ್ ಡಿವೈಡ್ ಆಗಿರ್ಬೋದು ಸಾಕಷ್ಟು ಹೆಚ್ಚಿನದಾಗಿದೆ ಇಲ್ಲಿ ನಾವು ಕಾಣ್ಬೋದಾಗುತ್ತೆ. ಮೋರ್ ದೆನ್ ಹಾಫ್ ಆಫ್ ದಿ ಎನ್ರೋಲ್ಡ್ ಚಿಲ್ಡ್ರನ್ ಅವರು ಆನ್ಲೈನ್ ಲರ್ನಿಂಗ್ ಆಕ್ಟಿವಿಟೀಸ್ಗಳನ್ನು ಮನೆಯಲ್ಲೇ ಕುಳಿತು ಕಲಿತಾ ಇದ್ದಾರೆ. 26 ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಕಲಿತಾ ಇದ್ದಾರೆ ಅಂದಾಗ ಕೆಲವು ರಾಜ್ಯಗಳಲ್ಲಿ 20%ಕ್ಕೂ ಕಡಿಮೆ ಮಕ್ಕಳು ರೂರಲ್ ಏರಿಯಾಸ್ಗಳಲ್ಲಿ ಈ ರೀತಿ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ, ಆನ್ಲೈನ್ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ಸಾಧ್ಯ ಆಗ್ತಿದೆ. ಕೆಲವು ರಾಜ್ಯಗಳಲ್ಲಿ ತುಂಬಾನೇ ಕಡಿಮೆ ಆನ್ಲೈನ್ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಕೇರಳದಲ್ಲಿ ಮಾತ್ರವೇ 80%ಕ್ಕೂ ಹೆಚ್ಚು ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ಇದ್ರೂ ಕೂಡ ಆನ್ಲೈನ್ ಶಿಕ್ಷಣವನ್ನು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ರೀತಿಯಾಗಿ ಡಿಜಿಟಲ್ ಡಿವೈಡ್ ಅನ್ನ ರಾಜ್ಯಗಳ ನಡುವೆ ಕೂಡ ನಾವು ಕಾಣಬಹುದಾಗಿದೆ ಗ್ರಾಮೀಣ ಪ್ರದೇಶಗಳಿಗೆ. ಮುಂದಿನ ಆರ್ಟಿಕಲ್ ನ್ಯೂ ಪಾಕ್ ಲಾ ಅಲೋಸ್ ಜಾಧವ್ ಟು ಫೈಲ್ ಅಪೀಲ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2ನ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್
ಹಾಗೆ ಏಜೆನ್ಸೀಸ್ ಆ್ಯಂಡ್ ಫೋರಾ ದೇರ್ ಸ್ಟ್ರಕ್ಚರ್ ಆ್ಯಂಡ್ ಮ್ಯಾಂಡೇಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಪಾಕಿಸ್ತಾನದ ಪಾರ್ಲಿಮೆಂಟ್ ಅನ್ನುವಂಥದ್ದು ಹೊಸದೊಂದು ಲಾ ಅನ್ನು ಎನ್ಯಾಕ್ಟ್ ಮಾಡಿದೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಡೆತ್ ರೋನಲ್ಲಿ ಇರುವಂಥ ಭಾರತದ ಕುಲ್ಭೂಷಣ್ ಜಾಧವ್ ಅವರಿಗೆ ಒಂದು ರಿವ್ಯೂ ಅಪೀಲನ್ನು ಫೈಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಮಿಲಿಟರಿ ಕೋರ್ಟಿನ ಕನ್ವಿಕ್ಷನ್ನ ವಿರುದ್ಧವಾಗಿ ಒಂದು ರಿವ್ಯೂ ಅಪೀಲನ್ನು ಈಗ ಅವರು ಫೈಲ್ ಮಾಡ್ಬೋದಾಗಿದೆ. ಈ ಕೇಸ್ನ ಬಗ್ಗೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಅನ್ನು ನೋಡೋದಾದ್ರೆ, ಕುಲ್ಭೂಷಣ್ ಜಾಧವ್ ಅವರು 51 ವರ್ಷದ ವ್ಯಕ್ತಿಯಾಗಿದ್ದಾರೆ. ಭಾರತದ ನೇವಿ ಆಫೀಸರ್ ಆಗಿ ಇದ್ದಂಥವ್ರು, ಈಗ ಸದ್ಯಕ್ಕೆ ರಿಟೈರ್ ಆಗಿರ್ತಕ್ಕಂಥವ್ರು. ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ಇವರಿಗೆ ಟೆರರಿಸಂ ಮತ್ತು ಎಸ್ಪಿಯನೇಜ್ನ ಚಾರ್ಜಸ್ನ ಮೇಲೆ 2017ರ ಏಪ್ರಿಲ್ನಲ್ಲಿ ಇವರಿಗೆ ಡೆತ್ ಸೆಂಟೆನ್ಸ್ ಅನ್ನ ನೀಡಲಾಗಿದೆ. ಇಲ್ಲಿವರೆಗೂ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳನ್ನು ನೋಡೋದಾದ್ರೆ, ಈ ಒಂದು ತೀರ್ಪಿನ ವಿರುದ್ಧವಾಗಿ ಹಾಗೇನೆ ಪಾಕಿಸ್ತಾನ ಕನ್ಸುಲರ್ ಆಕ್ಸೆಸ್ ಅನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಆ ಡಿನೈಯನ್ನ ಏನ್ ಮಾಡಿದ್ರು, ಇದರ ವಿರುದ್ಧವಾಗಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಿನ ಮೊರೆಯನ್ನ ಭಾರತ ಹೋಗಿತ್ತು. ಕನ್ಸುಲರ್ ಆಕ್ಸೆಸ್ ಅಂದ ತಕ್ಷಣ ವಿಯೆನ್ನಾ ಕನ್ವೆನ್ಷನ್ ಇದನ್ನ ತಿಳಿಸುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಈ ಚಾಲೆಂಜ್ಗಾಗಿ ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನುವಂಥದ್ದು 2 ಪಕ್ಷಗಳನ್ನ ಹಿಯರ್ ಮಾಡಿದ ನಂತರದಲ್ಲಿ 2019ರ ಜುಲೈನಲ್ಲಿ ಪಾಕಿಸ್ತಾನಕ್ಕೆ ಭಾರತದ ಕುಲ್ಭೂಷಣ್ ಜಾಧವ್ ಅವರಿಗೆ ಕನ್ಸುಲರ್ ಆಕ್ಸೆಸ್ ಅನ್ನು ನೀಡಿ ಅಂತ ಹೇಳಿ ತಿಳಿಸ್ತು. ಅದಾದ ನಂತರದಲ್ಲಿ ಪಾಕಿಸ್ತಾನ ಅನ್ನುವಂಥದ್ದು ಎಫೆಕ್ಟಿವ್ ರಿವ್ಯೂ ಅಂಡ್ ರೀಕನ್ಸಿಡರೇಷನ್ ಅನ್ನ ಅಂಡರ್ಟೇಕ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ತಿಳಿಸ್ತು. ಎಫೆಕ್ಟಿವ್ ರಿವ್ಯೂ ಅಂಡ್ ರೀಕನ್ಸಿಡರೇಷನ್ ಅಂದ್ರೆ ಏನು, ಇದರ ಇಂಪ್ಲಿಕೇಶನ್ಸ್ಗಳು ಏನಾಯಿತು, ಭಾರತದಿಂದ ಇದಕ್ಕೆ ಏನು ಒಳಿತಾಯಿತು ಅಂತ ಅಂದ್ರೆ, ಎಫೆಕ್ಟಿವ್ ರಿವ್ಯೂ ಅಂಡ್ ರೀಕನ್ಸಿಡರೇಷನ್ ಅನ್ನುವಂಥದ್ದು ಒಂದು ಫ್ರೇಸ್ ಆಗಿದೆ. ಕೇವಲ ರಿವ್ಯೂ ಅನ್ನುವಂಥದ್ದು ಬೇರೆ, ಎಫೆಕ್ಟಿವ್ ರಿವ್ಯೂ ಅಂಡ್ ರೀಕನ್ಸಿಡರೇಷನ್ ಅನ್ನುವಂಥದ್ದೇ ಬೇರೆ ಆಗುತ್ತೆ. ಇಲ್ಲಿ ಕನ್ಸುಲರ್ ಆಕ್ಸೆಸ್ ಅನ್ನ ಜಾಧವ್ ಅವರಿಗೆ ನೀಡೋದಕ್ಕೆ ಮತ್ತು ಅವರ ಡಿಫೆನ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇದರಿಂದ ನೆರವಾಗುತ್ತೆ. ಪಾಕಿಸ್ತಾನ ಅನ್ನುವಂಥದ್ದು ಇವರ ಮೇಲಿರ್ತಕ್ಕಂಥ ಯಾವುದೇ ಚಾರ್ಜಸ್ಗಳನ್ನು ಡಿಸ್ಕ್ಲೋಸ್ ಮಾಡಬೇಕು, ಇದುವರೆಗೂ ಅದು ಒಪೇಕಾಗಿತ್ತು, ಅಂದರೆ ಟ್ರಾನ್ಸ್ಪರೆಂಟ್ ಆಗಿ ಇರಲಿಲ್ಲ. ಮತ್ತು ಅವರ ಮೇಲೆ ಏನೆಲ್ಲ ಎವಿಡೆನ್ಸ್ಗಳಿದೆ ಇವೆಲ್ಲವನ್ನ ಕೂಡ ಪಾಕಿಸ್ತಾನ ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ ಎಫೆಕ್ಟಿವ್ ರಿವ್ಯೂ ಅಂಡ್ ರೀಕನ್ಸಿಡರೇಷನ್ನ ಅಡಿಯಲ್ಲಿ. ಹಾಗೇನೆ ಯಾವ ಸರ್ಕಮ್ಸ್ಟಾನ್ಸಸ್ನ ಅಡಿಯಲ್ಲಿ ಜಾಧವ್ ಅವರು ಕನ್ಫೆಷನ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಪಾಕಿಸ್ತಾನ ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ಇದು ಏನ್ ತೋರಿಸುತ್ತೆ ಅಂತ ಅಂದ್ರೆ, ಜಾಧವ್ ಅವರಿಗೆ ಒಂದು ಫೇರ್ ಪ್ಲೇಯಿಂಗ್ ಫೀಲ್ಡ್ ಅನ್ನ ಇಲ್ಲಿ ನೀಡಲಾಗ್ತಾ ಇದೆ. ಯಾವುದೇ ಒಂದು ಫೋರಮ್ನಲ್ಲಿ ಕೂಡ ಅವರನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ರೈಟ್ ಟು ಡಿಫೆಂಡ್ ಅನ್ನ ಜಾಧವ್ ಅವ್ರಿಗೆ ನೀಡಿದಂತಾಗ್ತಾ ಇದೆ ಈ ಎಫೆಕ್ಟಿವ್ ರಿವ್ಯೂ ಅಂಡ್ ರೀಕನ್ಸಿಡರೇಷನ್ನ ಮುಖಾಂತರವಾಗಿ. ವಿಯೆನ್ನಾ ಕನ್ವೆನ್ಷನ್ ಅನ್ನುವಂಥದ್ದು ಇದು ಕನ್ಸುಲರ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತಿರುವಂತಹ ಒಂದು ಇಂಟರ್ನ್ಯಾಷನಲ್ ಟ್ರೀಟಿ ಆಗಿದೆ. ಇದು ನಮಗೆ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಕೇಳಬಹುದಾದಂಥ ಪ್ರಶ್ನೆ ಆಗಿರುತ್ತೆ, ಹಾಗಾಗಿ ನಮಗೆ ತಿಳಿದಿರಬೇಕು. ಇದು ಇಂಡಿಪೆಂಡೆಂಟ್ ಸ್ಟೇಟ್ಸ್ಗಳ ನಡುವೆ ಕನ್ಸುಲರ್ ರಿಲೇಷನ್ಸ್ಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಡಿಫೈನ್ ಮಾಡುವಂಥ ಒಂದು ಟ್ರೀಟಿ ಆಗಿದೆ. ಇದರಲ್ಲಿನ ಆರ್ಟಿಕಲ್ 36 ಅನ್ನುವಂಥದ್ದು ಏನು ತಿಳಿಸುತ್ತೆ ಅಂತ ಅಂದರೆ, ಯಾವುದೇ ಫಾರಿನ್ ನ್ಯಾಷನಲ್ಸ್ಗಳನ್ನು ಅರೆಸ್ಟ್ ಮಾಡಿದರೆ ಅಥವಾ ಡಿಟೈನ್ ಮಾಡಿದರೆ ಆ ಹೋಸ್ಟ್ ಕಂಟ್ರಿ ಅನ್ನುವಂಥದ್ದು ಯಾವುದೇ ಡಿಲೇಯನ್ನು ಮಾಡದೆ ಒಂದು ನೋಟಿಸನ್ನು ಎಂಬಸಿಗೆ ಅಥವಾ ಕನ್ಸುಲೇಟ್ಗೆ, ಅರೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವ ದೇಶಕ್ಕೆ ಬಿಲಾಂಗಿಂಗ್ ಆಗಿರ್ತಾನೋ ಅವರ ಎಂಬಸಿಗೆ ಅಥವಾ ಕನ್ಸುಲೇಟ್ಗೆ ನೋಟಿಫೈ ಮಾಡಬೇಕು ಅನ್ನುವಂಥದ್ದನ್ನು ವಿಯೆನ್ನಾ ಕನ್ವೆನ್ಷನ್ ತಿಳಿಸುವಂಥದ್ದು. ಇಫ್ ದ ಡಿಟೈನ್ ಫಾರಿನ್ ನ್ಯಾಷನಲ್ ಏನಾದರೂ ರಿಕ್ವೆಸ್ಟ್ ಮಾಡಿದ್ದೆ ಆದರೆ ಪೊಲೀಸ್ ಈ ಒಂದು ವಿಷಯವನ್ನ ಫ್ಯಾಕ್ಸ್ ಮಾಡಬೇಕಾಗುತ್ತೆ ಅವರ ಒಂದು ಎಂಬಸಿ ಅಥವಾ ಕನ್ಸುಲೇಟ್ಗೆ. ನಂತರದಲ್ಲಿ ಡಿಟೈನ್ಡ್ ಪರ್ಸನ್ ಅನ್ನ ವೆರಿಫೈ ಮಾಡಬಹುದಾಗಿರುತ್ತೆ. ಆರ್ಟಿಕಲ್ ನಲ್ಲಿ ಭಾರತ ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಮೊರೆ ಹೋಗಿದ್ದನ್ನ ನಾವು ಮಾತನಾಡಿದ್ವಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ICJಯ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ನವೆಂಬರ್ 17-18ರ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ವಿಡಿಯೋನಲ್ಲಿ 19-20ರ ಸುದ್ದಿ ವಿಶ್ಲೇಷಣೆಯನ್ನು ನಾವು ಡಿಸ್ಕಸ್ ಮಾಡೋಣ. ನಮ್ಮೆಲ್ಲ ಪ್ರಶ್ನೆಗಳಿಗೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ಧನ್ಯವಾದ.